ಚಿತ್ರದುರ್ಗದಲ್ಲಿ ಒಂದು ಹೇಳಿಕೆ ಬರ್ತಾ ಇದೆ. ಇದು ಯಾರು? ಮಾಜಿ ಸಚಿವರೊಬ್ಬರು ಕೊಡ್ತಾ ಇರುವಂತ ಹೇಳಿಕೆ. ಅದು ಯಾವುದರ ಬಗ್ಗೆ? ಅಯೋಧ್ಯೆಯ ಬಗ್ಗೆ. ಅಯೋಧ್ಯೆಯಲ್ಲಿ ಇರೋದು ಬಿಜೆಪಿಯ ರಾಮ ಅಂತ. ಅಯ್ಯಯ್ಯಯ್ಯಯ್ಯಯ್ಯೋ, ಹೆಸರಲ್ಲಿ ಆಂಜನೇಯ ಇಟ್ಕೊಂಡ್ಬಿಟ್ಟು ರಾಮನನ್ನ ಬಿಜೆಪಿ ಕಾಂಗ್ರೆಸ್ ಅಂತ ಮಾಡೋ ಪರಿಸ್ಥಿತಿಗೆ ಬಂದ್ರಲ್ಲ ನೀವು. ಬಿಜೆಪಿಗರು ರಾಮನನ್ನ ಭಜನೆ ಮಾಡ್ತಾರೆ. ನಮ್ಮ ರಾಮ ಎಲ್ಲಾ ಕಡೆಗೂ ಇದ್ದಾನೆ, ನಾನು ಆಂಜನೇಯ. ರಾಮ ಮಂದಿರ ಉದ್ಘಾಟನೆಗೆ ಸಿಎಂರನ್ನ ಕರೆಯದಿದ್ದೇ ಒಳ್ಳೆಯದಾಯಿತು ಅನ್ನುವಂಥ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಸ್ವತಃ ಸಿದ್ದರಾಮಯ್ಯನವರೇ ರಾಮ, ಆ ರಾಮಗೆ ಹೋಗಿ ಪೂಜಿಸಬೇಕು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬರ್ಲಿ, ಇಂಥ ಹೇಳಿಕೆಗಳು ಬಂದ್ರೆ ಏನಾಗುತ್ತೆ ಗೊತ್ತಾ? ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಆಗೋದು ನಿಮಗೆ ಡ್ಯಾಮೇಜ್. ಅದು ಚುನಾವಣೆಯ ಸಂದರ್ಭದಲ್ಲಿ ಈ ಹೇಳಿಕೆಗಳು ಯಾವ್ದಾದ್ರು ರಾಮ, ಬಿಜೆಪಿ ರಾಮ, ಕಾಂಗ್ರೆಸ್ ರಾಮ, ಅವ್ರ ರಾಮ, ಇವ್ರ ರಾಮ ಅಂತ ಏನಾದ್ರು ಇದೆಯೇನ್ರಿ? ಒಳ್ಳೇದಾಯ್ತಲ್ಲ, ಅವರೇ ರಾಮ, ಸ್ವತಃ ಸಿದ್ದರಾಮಯ್ಯನೇ ರಾಮ. ಆ ರಾಮಗೆ ಹೋಗಿ ಯಾಕೆ ಪೂಜೆ ಮಾಡಬೇಕು? ಅವ್ರ ಊರಿನಲ್ಲೇ ರಾಮ ಮಂದಿರ ಇದೆ, ಅಲ್ಲಿ ಹೋಗಿ ಪೂಜೆ ಮಾಡ್ತಾರೆ ಅಲ್ವಾ? ಅಲ್ಲಿ ಯಾಕೆ ಹೋಗ್ಬೇಕು? ಅವರು ಬಿಜೆಪಿ ರಾಮ, ಅದು ಬಿಜೆಪಿ ಅವ್ರನ್ನ ಇವ್ರನ್ನ ಕಲಿಸ್ಕೊಂಡು ಭಜನೆ ಮಾಡ್ತಾರೆ. ಮಾಡ್ಕೊಳ್ಳಿ, ನಮಗೇನಂತೆ? ನಮ್ಮ ರಾಮ ಎಲ್ಲ ಕಡೆಗೆ ಇದ್ದಾನೆ, ನಮ್ಮ ರಾಮ ಎದೆಯಲ್ಲೇ ಇದ್ದಾನೆ. ನಾನು ಆಂಜನೇಯ ಏನು ಮಾಡಿದ ಅನ್ನೋದು ಗೊತ್ತಲ್ಲ ಅಲ್ವಾ? ನಾವೆಲ್ಲ ಶ್ರೀರಾಮನ ಭಕ್ತರು. ನಾವೆಲ್ಲರೂ ಹೆಚ್ಚು ಜನ ನಮ್ಮ ಸಮುದಾಯದವರು ಆಂಜನೇಯ ಅಂತ ಇಟ್ಕೊತಾರೆ, ರಾಮ ಅಂತ ಇಟ್ಕೊತಾರೆ, ಹನುಮಂತ ಅಂತ ಇಟ್ಕೊತಾರೆ, ಮಾರುತಿ ಅಂತ ಇಟ್ಕೊತಾರೆ. ರಾಮ, ಆಂಜನೇಯ ಇವರೆಲ್ಲ ನಮ್ಮ ವರ್ಗಕ್ಕೆ ಸೇರಿದವರು. ಅದರಿಂದ ಅವ್ರ ಮೇಲೆ ನಮಗೆ ಭಾಳ ಪ್ರೀತಿ, ಗೌರವ, ವಿಶ್ವಾಸ ಇದೆ. ಅಲ್ಲ, ಅವ್ರು ಯಾವಾಗಲೂ ಅಷ್ಟೇ ಅಲ್ಲ, ಧರ್ಮದ ಮೇಲೆ ಧರ್ಮಗಳನ್ನು ಒಡೆದಾಳುವ ನೀತಿ ಅವ್ರದ್ದು. ಯಾವುದಾದ್ರೂ ಒಂದು ಧರ್ಮವನ್ನು ಉಗ್ರವಾಗಿ ಟೀಕೆ ಮಾಡಿಬಿಟ್ರೆ ಇತರ ಧರ್ಮೀಯರು ಓಟ್ ಹಾಕ್ತಾರೆ ಅನ್ನೋ ಒಂದು ಭ್ರಮೆಯಲ್ಲಿದ್ದಾರೆ. 14 ವರ್ಷ ನೋಡಿದ್ದಾರೆ. ಆಯಿತು, ಹಿಂದೂಗಳು ಯುವಕರಿಗಾರ ಮಾಡ್ಬೇಕಲ್ಲ ಅವರು. ಈಗ ಯಾರಿಗೆ ಅನುಕೂಲ ಆಗಿದೆ ಅನ್ನೋದು ಬೇಕಲ್ಲ. ನಾವೆಲ್ಲ ಹಿಂದೂಗಳೇ. ಏನು ಹಿಂದೂಗಳನ್ನೆಲ್ಲ ಅವರೇನು ಹಿಂದೂಗಳನ್ನೆಲ್ಲ ಅವರೇನು ಕೊಡ್ಕೊಂಡಿಲ್ಲ. ಹಿಂದೂ ಧರ್ಮದ ಆಧಾರ ಧರ್ಮವನ್ನು ಭಾರಿ ನಾವು ಧರ್ಮದ ಪ್ರತಿಪಾದಕರು ಅಂತೇಳಿ ಮಾಡ್ತಾ ಇದ್ದಾರೆ. ಆ ಧರ್ಮಗಳಲ್ಲಿ ಎಷ್ಟು ಜಾತೀಯತೆ ಇದೆ, ಮೇಲಿದೆ, ಕೀಳಿದೆ, ಎಲ್ಲೆಲ್ಲಿ ಜನನ ಇಟ್ಟಿದ್ದಾರೆ, ಯಾವ ಧರ್ಮ ಶೋಷಣೆ ಮಾಡ್ತಾ ಇದೆ, ಶೋಷಣೆ ಮಾಡೋದಕ್ಕೆ ಏನಾದರೂ ಇವರು ಪರಿಹಾರ ನೀಡಿದಾರಾ? ನಾನು ಮೊನ್ನೆ ಹೇಳಿದೆ, ಮಂದಿರ ಸಾಕು, ಇನ್ನೂ ಜನ ಮನನ ಕಟ್ಟ್ರಿ. ಇನ್ನೂ ಜನಗಳು, ಈ ದೇಶದ ಜನ ನಾಯಿ ನರಿಗಳು ಕೂಡ ವಾಸ ಮಾಡಲಿಕ್ಕೆ ಯೋಗ್ಯವಲ್ಲದಂಥ ಸ್ಥಳದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈ ಊರಿನ ಎಲ್ಲ ಮಲಮೂತ್ರ ಮಾಡಿರ್ತಕ್ಕಂಥ ಕೊಚ್ಚೆ ನೀರು ಹೋಗುತ್ತಲ್ಲ, ಆ ಕೊನೆಯಲ್ಲಿ ಯಾರು ಕೇಳಲ್ಲ ಅಂಥ ಸ್ಥಳದಲ್ಲಿ ಹೋಗ್ಬಿಟ್ಟು ವಾಸ ಮಾಡ್ತಾ ಇದ್ದಾರೆ. ಅಂಥ ಜನರನ್ನ ಕೈ ಹಿಡಿದು ಅವ್ರ ಕಣ್ಣೀರು ಒರೆಸಿ ಬೀದಿಯಲ್ಲಿರ್ತಕ್ಕಂಥವ್ರನ್ನ ಕರ್ಕೊಂಬಂದು ಸೂರು ಕೊಟ್ಟು ಅವನ್ನ ರಕ್ಷಣೆ ಮಾಡಿ ಇಲ್ಲಿ ರಾಮ ಮಂದಿರ ಕಟ್ಟ್ರಿ. ರಾಮ ಮಂದಿರ ಅಂದ್ರೆ ಯಾವುದಂದ್ರೆ, ಈ ಮನೆ ಇಲ್ಲದ, ಸೂರಿಲ್ಲದ, ಗುಡಿಸಲಿಲ್ಲದ, ಬಾತ್ರೂಮ್ನಲ್ಲಿ ವಾಸ ಮಾಡುವ, ಮರದಡೆಯಲ್ಲಿ ವಾಸ ಮಾಡುವ, ಚರಂಡಿಯಲ್ಲಿ ವಾಸ ಮಾಡುವ ಜನರನ್ನ ಮನೆಗೆ ಕಟ್ಟಿ ಅದಕ್ಕೆ ರಾಮ ಮಂದಿರ ಅಂತ ಇಡ್ರಿ. ಆಗ ರಾಮ, ನಿಜವಾದ ರಾಮ ಅಲ್ಲಿ ಬಂದು ನಿಮಗೆ ಆಶೀರ್ವಾದ ಮಾಡ್ತಾನೆ. ಅದೇನಾಗುತ್ತೋ, ಯಾಕೆ ಹಿಂಗೆ ಆಡ್ತಿರೋ ಏನೂ ಅರ್ಥ ಆಗ್ತಿಲ್ಲ. ಅಯೋಧ್ಯೆಯಲ್ಲಿರುವಂಥದ್ದು ಬಿಜೆಪಿಯ ರಾಮ ಅನ್ನುವಂಥ ಹೇಳಿಕೆ. ಅರೆ, ಕಾಂಗ್ರೆಸ್ಸೇ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಅವಕಾಶಗಳಿದ್ದಾಗ ಆ ರಾಮ, ಕಾಂಗ್ರೆಸ್ನ ರಾಮ ಯಾಕಾಗಲಿಲ್ಲ ಅನ್ನೋ ಪ್ರಶ್ನೆ ನಿಮಗೆ ಯಾಕೆ ಕಾಡಲಿಲ್ಲ? ಅದನ್ನ ಯಾಕೆ ಬಿಜೆಪಿಯ ರಾಮನ್ ಮಾಡಿಟ್ರಿ?